ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ಇವತ್ತಿನ ರೈಡ್ ಎಲ್ಲಿದ್ದೀಪ ಅಂದರೆ ನಾವು ಹೊರಟಿದ್ದೀವಿ IBW ಅಂದರೆ ಇಂಡಿಯಾ ಬೈಕ್ ವೀಕ್. ಅದೆಲ್ಲೈತಿ ಅಂದರೆ ಮಹಾಬಳೇಶ್ವರದ ಹತ್ರ ಪಂಚಗನಿ ಐತಿ, ಆ ಪಂಚಗನಿ ಹತ್ರ ಐತಿ. ಸೊ ನಾನು ಮತ್ತು ಇನ್ನೂ ಒಂದು 35 ಜನ ಹೊರಟಿದ್ದೀವಿ. ನನ್ನ ನನಸು ರೆಡಿ ಆಗೈತಿ. ಸೊ ಜಸ್ಟ್ ಪೂಜೆ ಮಾಡಿ ಇವಾಗ ಸೊ ಹೊಂಟಿವಿ ನೋಡ್ರಿ. ಇವತ್ತು ಅಮಾವಾಸ್ಯೆ. ಸೊ ಜಸ್ಟ್ ಒಂದು ಲಿಂಬು ಇಟ್ಟು ಸ್ಟಾರ್ಟ್ ಮಾಡೋಣ ಅಂತ ಗಾಡಿ. ಸೊ ಬನ್ನಿರಿ, ಈ ಒಂದು ಲಾಗನ್ನು ಎಂಜಾಯ್ ಮಾಡೋಣ ಅಂತ ಹೋಗುವಾಗ ಹೇಳ್ತೀನಿ ಯಾರ್ಯಾರಿದ್ದಾರೆ ನಮ್ಮ ಜೊತೆ. ಸೊ ಟೋಟಲಿ 35 ಜನ ಇದ್ದರು. ಸೊ ವೆರಿ ಎಕ್ಸೈಟೆಡ್, ಯಾಕಂದ್ರೆ ಈ ಒಂದು ಬೈಕ್ ರೈಡ್ ಐತಿಲ್ರಿ, ಅದು ಭಾಳ ಸ್ಪೆಷಲ್ ಐತಿ. ಯಾಕಂದ್ರೆ ಇದಕ್ಕೆ ಆಲ್ಮೋಸ್ಟ್ ಒಂದು 20,000 ಜನರೇ ಬಂದಿರ್ತಾರೆ. ನಮ್ಮ ರೈಡ 35 ಜನರಿಂದ ಸ್ಟಾರ್ಟ್ ಆಗೈತಿ. ಸೊ ಎಲ್ಲ ದೇವರನ್ನು ನೆನೆಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ರೈಡನ್ನು ಚಾಲು ಮಾಡೋಂಥ. ಸೊ ಬನ್ನಿ, ಅಂದ್ಕೊಂಬಿದ್ದೀವಿ ಎಲ್ಲರನ್ನೂ ಕಪ್ಪಡು ಎಲ್ಲ ಒಳ್ಳೇದು ಮಾಡೋ. ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರ್ರಿ ದೇವ್ರ. ನಮ್ಮ ರೈಡ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಫ್ಯೂಲ್ ಹಾಕ್ಕೊಡೋದೈತಿ. ಫ್ಯೂಲ್ ಹಾಕಿ ಆಮೇಲೆ ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತಾರೆ. ಇಲ್ಲೇ ನಮ್ಮ ಕರ್ನಾಟಕ ಒಳಗೆ ಅಟ್ಟೆ ಲಾಸ್ಟ್ ಅದು, ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಮತ್ತು ನಮ್ಮದು ಮಹಾಬಳೇಶ್ವರ. ಡ್ಯೂಟಿ 1250 ಬಸ್ಸು. ಗಾಡಿ ನೋಡ್ರೆ ಗೊತ್ತಿರಲ್ಲ. ಸೊ ಇವಾಗ ರನ್ನಿಂಗ್ ಎಷ್ಟಾಗೈತೆ ಅಂದ್ರೆ 5,425. ಟೋಟಲ್ ಎಷ್ಟಾಗ್ತೈತಿ ಅನ್ನೋದ ಮುಂದೆ ನೋಡೋಣ ಅಂತ. ವಾಯ್ಸ್ ಯಾಕೋ ಭಾಳ ಖರಾಬ್ ಬರಾಕತ್ತೈತಿ. ಯಾಕೆ ಬರಾತೈತಿ ಏನೋ ಗೊತ್ತಿಲ್ಲ. ನಮ್ಮ ಡಾಕ್ಟರ್ ಒಬ್ಬರು ಬರಾಕತ್ತಾರೋ, ಅವರಿಗೋಸ್ಕರ ವೆಯ್ಟ್ ಮಾಡಾಕತ್ತೇನೆ ಇಲ್ಲಿ. ನನ್ನ ನನಸು ಇವತ್ತು ಫುಲ್ಲಿ ಲೋಡೆಡ್ ತಯಾರಾಗೈತಿ. ಇವತ್ತು ಇಲ್ಲಿಂದ ಮಹಾಬಳೇಶ್ವರ ಆಲ್ಮೋಸ್ಟ್ ಒಂದು ನನಗನ್ನಿಸ್ತೈತಿ ಒಂದು 200-250 ಕಿಲೋಮೀಟ್ರ್ ಐತಿ. ಇಲ್ಲಿಂದ ನಾವು ಗಡಿಂಗ್ಲಜ್ ಹೋಗ್ಬೇಕು. ಗಡಿಂಗ್ಲಜ್ದಿಂದ ಮಹಾಬಳೇಶ್ವರ. ಸೊ ಅಲ್ಲಿ ಒಂದು 35 ಜನ ಟೋಟಲ್ ಎಲ್ಲ ಕೂಡ್ಯಾರು. ಸೊ ಎಲ್ಲರೂ ಹೊಂಟೀವಿ. ಇವಾಗ ಟೈಮ್ ಎಷ್ಟಾಗೈತಿ 5:38. ನೋಡೋಣ ಇದು ಹೆಂಗೆ ವಾಯ್ಸ್ ಬಂತಂತೇಳಿ. ಸೊ ನಮ್ಮ ಡಾಕ್ಟರ್ ಗುರವ್ ಸರ್ ಅವ್ರು ಬಂದರು. ಇವಾಗ ಗಡಿಂಗ್ಲಜ್ದಾಗ ಎಲ್ಲ ಫ್ರೆಂಡ್ಸನ್ನ ಕರ್ಕೊಂಡು ಅಲ್ಲಿ ಏನೇನೆಲ್ಲ ನಮ್ಮ ಫ್ಲ್ಯಾಗ್ ಆಫ್ ಆಗೋದು. ಫ್ಲ್ಯಾಗ್ ಆಫ್ ಆದ ನಂತರ ನಮ್ಮ ರೈಡ್ ಸ್ಟಾರ್ಟ್ ಆಗ್ತೈತಿ. ಸೊ ಬನ್ನಿ ಜನರೇ, ಎಂಜಾಯ್ ಮಾಡೋಣ ಅಂತ ಬನ್ನಿ. ಇವಾಗ ಗಡಿಂಗ್ಲಜ್ ಎಂಟರ್ ಆದ್ವಿ. ಇಲ್ಲಿ ನಮ್ಮ ರೆಡ್ ಡ್ಯಾಶ್ ಯುನೈಟೆಡ್ ಟೀಮ್ ನಮ್ದೆಲ್ಲ ವೇಟ್ ಮಾಡಾಕತ್ತೈತಿ. ಅವರು ಯಾರ್ಯಾರು ಬಂದರು ಯಾರ್ಯಾರಿಲ್ಲ ಐ ಡೋಂಟ್ ನೋ. ಹೆಲೋ, ಗುಡ್ ಮಾರ್ನಿಂಗ್ ಆಲ್. ಜಸ್ಟ್ ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಮ್ಮ ಒಬ್ರದ್ದು ಹೋಟೆಲ್ ಇತ್ತಲ್ಲಿ. ಸೊ ಏನು ಜಬರ್ದಸ್ತ್ ಕೊಟ್ಟಿರಂತೀರಿ ನೀವು. ನಾಷ್ಟಾ ಮುಂಜಾನೆ ನಾಷ್ಟಾ ಕಾಫಿ ಸೂಪರಾಗಿ ಹೋಯ್ತು. ಇವಾಗ ಮತ್ತು ರೆಡ್ ಡ್ಯಾಶ್ ಹತ್ರ ಹೋಗಿ ರೆಡ್ ಡ್ಯಾಶ್ದಿಂದ ನಮ್ಮ ಎಲ್ಲರದು ಗಾಡಿ ಪೂಜೆ ಮಾಡ್ಕೊಂಡು ಆಮೇಲೆ ಇಲ್ಲಿಂದ ಪಯಣ ಶುರು ಆಗೋದು ನಮ್ಮದು IBW ಪಯಣ. ಯಾರು ಬಂದಾರ ನೋಡ್ರಿ, ನಮ್ಮ ಹಂಪಿ ರೈಡರ್ ಮತ್ತ ಭಾಯ್ ಹೆಂಗಿದ್ದೀರಿ? ಭಾಳ ದಿನ ಆಗಣ ಸಿಗಾಕತ್ತೀರಿ. ನಮ್ಮ ಪ್ರವೀಣ್ PK ಅವ್ರ ಮುಖ ಬಂದಿತ್ತು ಈಗ, ಆಮೇಲೆ ತೋರ್ಸಾರ. ಯಾಕಂತ ಥಂಡಿ ಬಾಳಿತಿ. ಇವ್ರು ಹಿಂಗೆ ಮಾಡಾಕತ್ರ ನಾವು ಎಲ್ಲೆಲ್ಲಿ ಕಟ್ ಮಾಡೋದು ಹೇರಿಗೆ? ಈ ಸಾಯನ್ ಎಲ್ಲ ಮಾಡ್ರಿ, ನಾವು ಎಲ್ಲೆಲ್ಲಿ ಕಟ್ ಮಾಡೋದು? ಪ್ರವೀಣ್ PK ಅವರು ನಮ್ಮ ಹಂಪಿ ರೈಡಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅವರ ಫೋಟೋಗ್ರಾಫರ್ ಸರ್.
ಹಾಂ ಇವ್ರದ್ದು ಹೇಳಿದೆ ನೀವು ಮೋಸ್ಟ್ ಬಿಜಿಎಸ್ಟ್ ಫೋಟೋಗ್ರಾಫರ್ ಇನ್ ಸಂಕೇಶ್ವರ ಆ್ಯಂಡ್ ಆಲ್ ಓವರ್ ನಮ್ಮ ಏನು ಅನ್ಸೋ ಮಟ್ಟಿಗೆ ಜಿಲ್ಲಾದಾಗ ಅಂದ್ರೂ ಓಕೆನ. ನಮ್ಮ ಬೆಳಗಾವಿ ಜಿಲ್ಲಾದಾಗ ಅಷ್ಟು ಬಿಜಿ ಸರ್. ಸರ್ ಡಾಕ್ಟರ್ ಗುರು ಸರ್ ಅಂತೇಳಿ ಯಮ್ಕನ್ ಮಾಡಿಯವ್ರು. ಸೊ ಇನ್ಸ್ಟಾದಾಗ ಸಿಗ್ತಾರೆ ಸರ್, ನೀವು ನೋಡ್ರಿ. ಭಾರಿ ಕಲಾ ಐತೆ ಸರ್ ಅವ್ರ ಕಡೆ. ಹಾಂ, ಒಂದ್ಸಲ ಚೆಕ್ ಮಾಡ್ರಿ ಸರ್. ನಮ್ಮ ರೆಡ್ಯಾಶ್ ಅವ್ರು ಏನು ಮಾಡ್ಯಾರ್ರಿ, ಎಲ್ಲರಿಗೂ ಒಂದು ಟೀ ಶರ್ಟ್ ಫ್ರೀ ಕೊಟ್ಟರು. ಹಂಗೆ ಒಂದೊಂದು ಸ್ಟಿಕ್ಕರ್ ಅದಾವು. ಹಾಂ ಎಕ್ಸೆಲ್. ಥ್ಯಾಂಕ್ ಯು ಸರ್. ಅತಲ್ಲ ತೂಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ ನಮಗೆ ಫ್ರೀ ಕೊಡಾಕತ್ತಾರ ರೀ ಒಂದು ಟೀ ಶರ್ಟ, ಆಮೇಲೆ ಒಂದು ಸ್ಟಿಕ್ಕರ ರೆಡ್ಯಾಶ್ ಕಡೆಯಿಂದ. ಸೊ ಜಸ್ಟ್ ಇದನ್ನು ನಾಳೆ ಹಾಕ್ಕೋಬೇಕು. ಇನ್ನೊಂದು ಟೀ ಶರ್ಟ್ ಐತಿ ನಮ್ಮ IBWದು ಆಗ್ತಿತ್ತು ಸರ್. ಹಂಗೆ ಒಯ್ತು ಹಾಕೊಂಡೋಗಪ್ರಿ ನೀವು. ಸ್ನಾಪ್ ಆಗ್ತಾ ಇದೆ. यस आम्ही जरा हाईट आहे ते आम्ही खाली ಬರ್ತಾವ. ಇವತ್ತು ಅಮಾವಾಸ್ಯೆ, ಅದಕ್ಕೆ ಪೂಜೆ ಮಾಡಿ ಆಮೇಲೆ ನಮ್ಮ ಪಯಣ ಶುರು ಆಗೋದು. ರೈಡ್ ಶುರು ಆಯಿತು. ವಾಟ್ ಇಸ್ ದ ಟೈಮ್ ನಾವು? 7:12 ಆಗೈತಿ. ಅಮಾವಾಸ್ಯೆ ದಿವಸ ಪೂಜಾ ಮಾಡಿಕೊಂಡು ಎಲ್ಲರೂ ರೆಡಿ ಆದ್ವಿ. ಬೆಂಗಳೂರವರು ಒಬ್ಬರು ಬಂದರು. ಸೊ ಭಾಳ ಖುಷಿ ಆಗತೈತಿ. ಸೊ ಬನ್ರಿ ಈ ಒಂದು ರೈಡ್ ಎಲ್ಲ ಶುರು ಮಾಡೋಣ ಅಂತ. ಚಲೋ 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 ಚಲೋ. ಸೊ ನಮ್ಮ ಪಯಣ ಶುರು ಆಯಿತು. ಇವಾಗ ಡೈರೆಕ್ಟ್ ನಿಪ್ಪಾಣಿ ಹೋಗಬೇಕು. ಸೊ ನಿಪ್ಪಾಣಿಯಿಂದ ಅಲ್ಲಿಂದ ಒಂದು ಕೆಲವೊಂದು ಜನ ಬರೋದಾರಂತ ಅವ್ರನ್ನೂ ಕರ್ಕೊಂಡು ನಮ್ಮ ರೈಡ್ ಶುರು ಆಗೋಯ್ತಿ. ಸೂರ್ಯನೂ ಬಂದುಬಿಟ್ರು ಮೇಲ್ಗಡೆ. ಅಂಬರಬೇರಿ ಅಂಬರಬೇರಿ ಸೂರ್ಯನು ಬಂದಾನೋ ಜಗ 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 ಜಗ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾವು ಪುನಾ ಬೆಂಗಳೂರು ಹೈವೇ, ನಮ್ಮ ಜರ್ನಿ ಇವಾಗ ಹೈವೇ ಮ್ಯಾಗ ಸ್ಟಾರ್ಟ್ ಆಯಿತು. ಇವಾಗ ನಿಪ್ಪಾಣಿ ಹೋಗ್ಬೇಕಂತ. ನಿಪ್ಪಾಣಿಯಿಂದ ಕೆಲವೊಂದು ಜನ ಬರ್ತಾರೋ, ಅವ್ರನ್ನೂ ಎತ್ತಾಕೊಂಡು ಹೋಗ್ತಾ ಇರೋದೇ ನಮ್ಮ ನಿತ್ಯವರನ್ನೇ ಎತ್ತಾಕೊಂಡು ಹೋಯ್ತಾ ಇರೋದೇ. ನಮ್ಮ ಸರ್ ಕನ್ನಡ ಫ್ಲ್ಯಾಗ್ ಎಲ್ಲೇ ತಂದಿರಿ ಅಂತ ಕೇಳಾಕತ್ತಿದ್ರು. ನಾನು ಹೇಳಿನೋ ಸರ್ ಅದನ್ನು ಹೊಲಿಸಿದೀನಿ ರೀ ಅಂತೇಳಿ. ಯಾಕಂದರೆ ಇವ ಮಾರ್ಕೆಟ್ದಾಗ ಹೆಚ್ಚು ಎಲ್ಲಿ ಸಿಗಂಗಿಲ್ಲ, ನಾ ಅಂತೂ ನೋಡಿಲ್ಲ. ನಮ್ಮಲ್ಲಿ ಒಬ್ಬರು ರಾಜು ಡೋನಿ ಅಂತ ಇದ್ದರು, ಆ ಟೇಲರ್ ಕಡೆ ಹೊರ್ಸ್ಕೊಂಡಿದ್ದು ನಾನು. ರಾಜು ಡೋನಿಯಾನ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿರಿ. ಇವಾಗ ನಾವು ನಿಪ್ಪಾಣಿಗೆ ಬಂದೀವಿ. ನಿಪ್ಪಾಣಿಗೆ ಕೆಲವೊಬ್ಬರು ಫ್ಯೂಲ್ ಫಿಲಪ್ ಮಾಡ್ಕೊಳಕ್ಕೆ ಹೋಗ್ಯಾರು. ನಾವಿಲ್ಲೇ ವೇಟ್ ಮಾಡಾಕತ್ತೀವಿ ಅವ್ರ ಸಲುವಾಗಿ. ನಮ್ಮ ಗುರು ಸರ್ ಇಲ್ಲಿದಾರ ರೀ, ನಮ್ಗಿಂತ ಮೊದಲು ಮುಂದೆ ಬಂದಾರವ್ರ. ಸೊ ಹೊಡೀರಿ ಸರ್. ಗ್ರೂಪ್ ಜೊತೆ ಬಂದ್ರ ರೀ, ಏನಾಕಿ ಗೊತ್ತಿತ್ತಲ್ರಿ, ನಾವು ಗ್ರೂಪದ ಲೀಡರ್ ಏನು ಹೇಳ್ತಾನೋ ಅದನ್ನ ಕೇಳಬೇಕು. ಅವ್ನು ಎಲ್ಲಿ ನಿಲ್ಲ ಅಂತಂದ್ರೆ ಅಲ್ಲೇ ನಿಲ್ಲಬೇಕು. ಒಂದು ವೇಳೆ ಯಾರಿಗಾದ್ರೂ ಪೆಟ್ರೋಲ್ ತುಂಬ್ಕೊಳ್ಳೋದೈತಂದ್ರೆ ಪೆಟ್ರೋಲ್ ಅಲ್ಲೇ ತುಂಬ್ಕೊಳ್ಬೇಕು. ಸೊ ಗ್ರೂಪ್ದೊಂದು ಏನೋ ಕೆಲವೊಂದು ರೂಲ್ಸ್ ಇರ್ತಾವೆ, ಆ ರೂಲ್ಸ್ ನಾವು ಫಾಲೋ ಮಾಡಬೇಕಾಗ್ತೈತಿ. ಇಲ್ಲಾಂದರೆ ಏನಾಗ್ತೈತ್ರಿ, ಅವ್ರೊಂದು ಕಡೆ ಇವ್ರೊಂದು ಕಡೆ ನಾವೊಂದು ಕಡೆ, ಹಿಂಗಾಗಿ ಯಾವ ರೈಡರ್ ಯಾರ ಜೊತೆ ಇದಾರೆ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಅದಕ್ಕೆ ಗ್ರೂಪ್ನ ನಮ್ಮ ಮುಂದೆ ಇರೋ ವ್ಯಕ್ತಿ ಎಲ್ಲಿ ಹೊಂಟಿದಾನ ಅವ್ನು ಫಾಲೋ ಮಾಡಬೇಕಾಗಿರ್ತೈತಿ. ಯಾಕಂದ್ರೆ ಅವ್ನು ಮುಂದಿನ ವ್ಯಕ್ತಿದ್ದು ಅವ್ನು ಎಲ್ಲಿ ಹೊಂಟಿದ ಅನ್ನೋದು ಅವ್ನು ಗೊತ್ತಿರ್ತೈತಿ. ಸೊ ಹಂಗಾಗಿ ನಾವು ಗ್ರೂಪದ ಜೊತೆ ಹೋಗಬೇಕು.
ಇವಾಗ ಕೋಲ್ಹಾಪುರದ ಒಂದು ಇದಾಯ್ತಿದೆ RTO ಸರ್ಕಲ್. RTO ಎಲ್ಲ RTO ಆಫೀಸ್ಗಳೆಲ್ಲ ಇಲ್ಲೇ ಇದಾವೆ. कोल्हापूरಕ್ಕೆ ಎಂಟ್ರಿ ಆಗಾಕತ್ತೇವೆ ನಾವೀಗ. ಆಮ್ಚಿ ಕೋಲ್ಹಾಪುರ್. ಸೌಂಡ್ ಮಸ್ತ್ ಇದಾವ ಗಾಡಿ. ಯಾರ್ದೋ ಒಬ್ರದ್ದು ಏನು ಸೌಂಡ್ ಬರಾಕತ್ತೈತಿ ಗೊತ್ತಿಲ್ಲ, ಬಟ್ ಭಾರಿ ಸೌಂಡ್ ಇದೆ ಅದು. ಮುಂದಿದಾರ ಅವ್ರದ್ದು ಏನು ನಮ್ಮ ಇವ್ರ ಸರ್ದು. स्वागतम महाराष्ट्र राज्य अपने सहर्ष स्वागत करीता है. वेलकम टू महाराष्ट्र. ಆಗ ಮಹಾರಾಷ್ಟ್ರ ಎಂಟ್ರಿ ಆಗೇವಿ, ಆದ್ರೂ ಈಗ ಅಧಿಕೃತವಾಗಿ ನಾವು ಮಹಾರಾಷ್ಟ್ರಕ್ಕೆ ಕಾಲಿಡ್ತಾ ಇದ್ದೀವಿ. ಹೆಂಗಂದ್ರೆ ಮೊದಲು ಹೋಗಿದ್ದು ನಾವು ಮಹಾರಾಷ್ಟ್ರಕ್ಕೆ, ಆಮೇಲೆ ಮತ್ತೆ ಕರ್ನಾಟಕ ಬಂದೀವಿ, ಇವಾಗ ಮತ್ತೆ ಕರ್ನಾಟಕದಿಂದ ಮಹಾರಾಷ್ಟ್ರ. ಬಂದ್ರು ಏ ಕಾಕ ನಡಿ 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 ನಡಿ. ಕೊಲ್ಲಾಪುರದ ಮುಂದೆ ಬಂದೇವಿ. ಒಂದು ಹಾಯ್ ವಿಶ್ವಾಸ, ನಮಸ್ತೆ. आपकी गाड़ी का प्रॉब्लम था क्या? नहीं, किसका प्रॉब्लम है? गाडी कर्नाटक तुम्हीच फोन केला? गाड्या पुजून नाही, फोन केला. गाड्या पुजून ಎಲ್ಲ ರೈಡರ್ಸ್ ಒಂದು ಕಡೆ ಶೇರ್ ನೋಡ್ರಿ. ಈಗ ಇವ್ರದ್ದು ಹೆಲ್ಮೆಟ್ ಹೆಂಗಿತ್ತು ನೋಡ್ರಿ, ಇದಕ್ಕೆ ಏನು ಹಚ್ಚಾರ ಹಿಂದ. विश्वास सर, हे क्रिस गेल कशाला झाले तिने? ಈ ಕಡೆಲ್ಲ ರಾಯಲ್ ಎನ್ಫೀಲ್ಡ್ ಇದಾವೆ. 1 2 3 4 5 ಇದು ರಾಯಲ್ ಎನ್ಫೀಲ್ಡ್ ಇಲ್ಲ ನಾಕತ್ತಿದ್ನಿ, ಎಲ್ಲ ಇದಾವೆ ಗಾಡಿ. ಇಲ್ಲಿ ನಂದು ಒಂದು ಐತಂತ ತಿಳಿದೀನಿ. ಇಲ್ಲಿ ನೋಡ್ರಿ ರಾಯಲ್ ಎನ್ಫೀಲ್ಡ್ ಜಾಸ್ತಿ ಇದಾವೆ. ನಮ್ಮ ನಿಪ್ಪಾಣಿ ರೈಡರ್ಸ್ ಅವರು ಬಂದಿದ್ರು ಇಲ್ಲಿ. ನಿಪ್ಪಾಣಿ ರೈಡರ್ಸ್ ಕ್ಲಬ್ ವತಿಯಿಂದ ಒಂದು 30 ಗಾಡಿ ಇದಾವಂತ. ನಮ್ಮ ರೆಡ್ಯಾಶ್ ಯುನೈಟೆಡ್ ಕ್ಲಬ್ ವತಿಯಿಂದ 35 ಇದಾವು. ಆಮೇಲೆ ಗಾರ್ಗೋಟಿಯಿಂದ ಏನು ನಮ್ಮ ಜೊತೆನೇ ಬಂದಾರ ಅವರು ರೆಡ್ಯಾಶ್ ಒಳಗೆ ಇದಾರು. ಅವರೆಲ್ಲ ವೇಟ್ ಮಾಡತ್ತಿದ್ರು, ಅವ್ರನ್ನ ಕರ್ಕೊಂಡು ಇವಾಗ ನಾವು ಮುಂದೆ ನಡ್ತೇವಿ. ಸೀದಾ ಹೆಂಗೆ ಹೊಂಟಾರ ನೋಡ್ರಿ, ಡಿಸಿಪ್ಲೈನ್. IBW ಹೇಳಬೇಕು ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಗೊತ್ತೈತಿ. ಇದೊಂದು ಇಂಡಿಯಾದ ಅತಿ ದೊಡ್ಡ ಬೈಕ್ ಇವೆಂಟ್ ಅಂತ. ನಾನು ಇದೇ ಫಸ್ಟ್ ಟೈಮ್ ಹೊಂಟಿದ್ದೀನಿ. ನನಗಿಂತ ಮೊದಲು ಹೋದವರು ಇದ್ದಾರು. ಆಮೇಲೆ ಅವ್ರು ಹೇಳ್ತಾರು ಅಲ್ಲಿ ಹೊಸ ಬೈಕ್ಗಳು ಬರ್ತಾವೆ, ಬೈಕ್ ಇವೆಂಟ್ ಆಗ್ತೈತಿ, ಆಮೇಲೆ ಹೊಸ ಬೈಕ್ ಲಾಂಚ್ ಆಗ್ತಾವೆ, ಅದ್ರ ರೇಟ್ ಹೇಳ್ತಾರು. ಆಮೇಲೆ ಫುಡ್ ಸ್ಟಾಲ್ ಇರ್ತೈತಿ, ಆಮೇಲೆ ಗಾಡಿ ಸ್ಟಂಟ್ ಇರ್ತೈತಿ. ಸೊ ಆಮೇಲೆ ಲೈವ್ ಕನ್ಸರ್ನ್ ಮ್ಯೂಸಿಕ್ ಇರ್ತೈತಿ, ಏನೇನೋ ಭಾಳ ಇರ್ತಾವಂತ. ಅವನ್ನೆಲ್ಲನೂ ಎಂಜಾಯ್ ಮಾಡೋಕೆ ನಾವು ರೆಡ್ಯಾಶ್ ಯುನೈಟೆಡ್ ಟೀಮ್ ವತಿಯಿಂದ ನಾವು ಹೊಂಟಿದ್ದೀವಿ. ಗಡಿಂಗ್ಲದಿಂದ ನಾವು ಒಂದು ರೂಮ್ ಮಾಡಿದ್ದೀವಿ ಮಹಾಬಳೇಶ್ವರ ಒಳಗೆ. ಪಂಚಗನಿ, ಅದಕ್ಕೆ ಮರಾಠಿ ಒಳಗೆ ಪಾಚಗನಿ ಅಂತಾರೇನೋ, ನಾವು ಪಂಚಗನಿ ಅಂತೇಳಿ ಅಂತೀವಿ. ಸೊ ಅಲ್ಲಿಗೆ ಹೊಂಟೇವಿ ಇವಾಗ. ಆಲ್ಮೋಸ್ಟ್ 35 ಗಾಡಿ ಅಂದ್ರೆ ಅದ್ರ ಮ್ಯಾಗ ಕೆಲವೊಂದು ಗಾಡಿ ಮ್ಯಾಗ 2 ಜನ ಇದ್ದಾರು. ಹಂಗೆ ನೋಡ್ರೆ 40 ಜನ ರೀ ಇದೇವಿ ನಾವು. 40 ಜನ ಹೊಂಟೀವಿ. ಅಲ್ಲಿ ಎಷ್ಟು ಜನ ಬಂದಾರೋ ಏನು ಕತ್ತಿ ವಾ ದುಂಬುಡಿ ಎದ್ದು ಹೋಯ್ತು ಅಲ್ಲಿ ಅನ್ಸೋ ಮಟ್ಟಿಗೆ. 10ರಿಂದ ನಾ 10,000 15,000 ಅನ್ನಾಗತ್ತೀನಿ. ಅಲ್ಲಿ ಹೋಗಿ ನೋಡಿದ್ರನ ಗೊತ್ತಾಗೋದ ಎಷ್ಟು ಜನ ಬಂದಾರ ಅಂತೇಳಿ. ಫುಲ್ ಎಂಜಾಯ್ ಆಗೈತೆ ನಮ್ಮದು. ಎಂಜಾಯ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈ ಒಂದು ರೈಡ್ಗೆ ಹೋಗ್ಬೇಕಂತೇಳಿ ನಾನು 2 ತಿಂಗಳ ಹಿಂದೆ ಟಿಕೆಟ್ ಬುಕ್ ಮಾಡೀನಿ. ಮತ್ತು ನಿನ್ನೆ ರಾತ್ರಿ ಮಲಗಬೇಕಂದ್ರೆ ನಿದ್ದೆ ಹತ್ತಿಲ್ಲ ನಂಗೆ. ಸೊ ಇವಾಗ ಎಲ್ಲಿದ್ದೀವಿ ಅಂದ್ರೆ ಕರಾಡ್ ಒಳಗಿದ್ದೀವಿ. ಇನ್ನೂ ಸಾತಾರ ಒಂದು 50 ಕಿಲೋಮೀಟ್ರ್ ಇರ್ಬೋದು. ಕರಾಡ್ ಒಳಗೆ ಯಾವಾಗ ನೋಡಿದ್ರು ಇದು ಟ್ರಾಫಿಕ್ ಇರ್ತೈತಿ. ಇದು ಮ್ಯಾಗ ಫ್ಲೈಓವರ್ ಮಾಡಾಕತ್ತಾರು, ನಾವು ನೋಡ್ಕೊತ ಹೊಂಟಿದ್ದೀವಿ, ಅವ್ರು ಮಾಡಾಕತ್ತಾರು. ಇನ್ನು ನಾವು ಯಾವಾಗ ಗಾಡಿ ಹೊಡಿಯೋದು ಬಿಡ್ತೀವೋ ಅವಾಗ ಇದು ರೋಡ್ ಸ್ಟಾರ್ಟ್ ಆಗ್ತೈತೇನೋ ಹೆಂಗೆ ಅನ್ಸಾಯ್ತು ನನಗೆ.
ಯಾಕಂದ್ರೆ ಅಷ್ಟು ವರ್ಷದಿಂದ ಇದನ್ನು ಕಟ್ಟಾಕತ್ತಾರು. ಎಲ್ಲಿಗೆ ಹೋದ ನಿಲ್ಸಾರ್ದಾರು ಏನು ಗೊತ್ತೇ ಇಲ್ಲ. ಬಟ್ ಆದರೆ ಬೇಕಾರೆ ಜನಗಳಿಗೆ ಟೈಮ್ ವೇಸ್ಟ್ ಆಗಂಗಿಲ್ಲ, ಸೊಯ್ ಅಂತ ಹೋಗ್ತಾ ಇರ್ಬೋದು ಅಟ್ಟ. ಬೈಕರ್ಸ್ಗೂ ಒಂದು ಮಜಾನ ಬೇರೆ ಅಲ್ಲ, ಇಂಥದ ಗಾಡಿ ಓಡಿಸ್ಬೇಕು, ಇಂಥದ ಗಾಡಿ ತೊಗೊಂಡು ತಿರುಗಾಡಬೇಕು. ಭಾರಿ ಇರ್ತಾರ್ರಿ, ಎಲ್ಲ ಒಂದೇ ಥರ ಇರೋಂಗಿಲ್ಲ ಬೈಕರ್ಸ್. ಅವರವರ ಅನುಭವಕ್ಕೆ ಅವರವರ ರುಚಿಗೆ ತಕ್ಕಂತೆ ಅವರಂತೆ ಬಾಳ್ತಾರೆ. ಅವರು ಬೇರೆಯವ್ರ ಥರ ಬಾಳೋದಿಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬಾಳ್ತಾರೆ. ಅದಕ್ಕೆ ಹೇಳೋದಲ್ಲ, ಲೈಫ್ ಅನ್ನೋದು ಲಿಮಿಟೆಡ್ ಐತಿ. ಅದಕ್ಕೋಸ್ಕರ ನಿಮಗೆ ಸ್ಯಾಟಿಸ್ಫೈ ಆಗೋ ಥರ ಬದುಕ್ರಿ. ಸಮಾಜಕ್ಕೆ ಸ್ಯಾಟಿಸ್ಫೈ ಆಗ್ಬೇಕಂತೇಳಿ ಬದುಕಕ್ಕೆ ಹೋಗ್ಬೇಡ್ರಿ, ತಿಳಿತಿಲ್ಲೋ? ಬಿ ಹ್ಯಾಪಿ. ಸೊ ಇದು ಬ್ರೇಕ್ ತೊಗೊಳಕತ್ತೀವಿ. ಯಾರ್ಯಾರ ಮುಂಜಾನೆ ನಾಷ್ಟ ಮಾಡಿಲ್ಲ ಅವರೆಲ್ಲರೂ ನಾಷ್ಟ ಮಾಡೋರ. ಸೊ ನೋಡ್ರಿ ಗಾಡಿ 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 ಹೆಂಗೆ ಬರಾಕತ್ತಾವು. ಆಲ್ಮೋಸ್ಟ್ ಒಂದು 30 ಗಾಡಿ ಬರಾಕತ್ತಾವ. ಜಪಾಕ್ ಜುಪುಕ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವಿವಾಗ ಇಲ್ಲಿ ನಾಷ್ಟ ಮಾಡ್ಕೊಂಡ ಇದ್ಯಾವುದು ಮಹಾರಾಷ್ಟ್ರ ಕರಾಡದಿಂದ ಒಂದು 20 ಕಿಲೋಮೀಟ್ರ್ ದೂರ ಐತಿ. ಇಲ್ಲಿ ಬಂದು ನಾವು ನಾಷ್ಟ ಮಾಡಿದ್ವಿ. ಇವಾಗ ಇದು 2ನೇ ಸರ್ತಿ ನಾಷ್ಟ ಮಾಡೋದು ನಾವು. ಆಲ್ಮೋಸ್ಟ್ ಒಂದು 4 ಬ್ರೇಕ್ ತೊಗೊಂಡಿವಿ. ಸೊ ಜಸ್ಟ್ ಎಲ್ಲರೂ ರೆಡಿ ಆಗ್ಯಾರ ನೋಡ್ರಿ. ಮತ್ತು ರೈಡಿಗೆ ಈಗ ಒಂದು ಸ್ವಲ್ಪ ಸಂತಿ ಮಾಡೋದೈತಿ. ಯಾವ ಸಂತಿ ಅಂತೇಳಿ ನಿಮಗೆ ಗೊತ್ತಿದ್ದದ, ಯಾಕಂದ್ರೆ ರೈಡಿಗೆ ಹೊಂಟೀವಿ, ಬಾಂಡ್ ಫೈರ್ ಐತಿ ಅಂದಮ್ಯಾಗ ಅದ್ರದ್ದೊಂದು ಜರ ಸಂತಿ ಮಾಡಬೇಕಾಗ್ತೈತಿ. ಬ್ಯಾಟ್ರಿನೂ ಲೋ ಆಗೈತಿ, ಲಾಗು ದೊಡ್ಡದಾಗ್ತೈತಿ. ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ ಅಂಥೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊತ ಹೊಂಟಿದ್ದೇನೆ. ಡ್ರಮ್ 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 ಡ್ರಮ್. ಇಲ್ಲೇ ನಾಷ್ಟ ಮಾಡಿದ್ದು, ರಾಜ ವೈಭವ ಮಸ್ತ್ ಇತ್ತು. ನಾವೆಲ್ಲರೂ ಮಿಸಲ್ ತೊಗೊಂಡಿದ್ವಿ. ಕೆಲವೊಬ್ರು ಎಂಥ ವಡ ತಿಂದ್ರಪ್ಪ, ಅದು ಎಂಥ ಮೆಂದು ವಡಾನ ತಿನ್ನಂಗಿಲ್ಲ, ಇಡ್ಲಿನೂ ತಿನ್ನಂಗಿಲ್ಲ. ಭಾಳ ಹೇಟ್ ಮಾಡ್ತಾನೆ ಅದನ್ನು. ದೋಸೆ, ಇಡ್ಲಿ, ವಡ ಮೋಸ್ಟ್ ಹೇಟ್ ಮಾಡುವಂತಹ ನನ್ನ ಬ್ರೇಕ್ಫಾಸ್ಟ್ ಅವು. ನಾನು ಯಾವತ್ತೂ ತಿನ್ನಂಗಿಲ್ಲ ಅವನು. ನೋಡ್ರಿ ಸಣ್ಣ ಮಕ್ಕಳು ಎಷ್ಟು ಖುಷಿಯಾಗದವ. ಫುಲ್ ಖುಷಿ ಅವ್ರಿಗೆ ಕೈ ಮಾಡತ್ತೇವೆ ಅಂತೇಳಿ. ಅವು ಪಾಪ ಕೈ ಮಾಡಕತ್ತಾವು, ಹಾಯ್ 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 ಅಂತೇಳಿ. ಎಳೆ ಮನಸ್ಸು, ಮೋಸ ಇಲ್ಲ, ಕಪಟ ಇಲ್ಲ, ವಂಚನೆ ಇಲ್ಲ ಅಂತ ಮುಗ್ಧ ಮನಸ್ಸುಗಳು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ಕೆಲವೊಂದು ಜನ ಪೆಟ್ರೋಲ್ ಹಾಕೋತೇನೆ ಅಂತೇಳಿ ನಿಂತವ್ರು, ಇನ್ನೂ ವಾಪಸ್ ಬಂದೇ ಇಲ್ಲ. ಅವರಿಗೋಸ್ಕರ ಇಲ್ಲಿ ರೋಡ್ ಮ್ಯಾಗ ವೇಟ್ ಮಾಡಕತ್ತೀವಿ. ಬಿಟ್ಟು ನೋಡ್ರಲ್ಲಿ ನಿಪ್ಪಾಣಿಯಿಂದ ಬಂದಾರ ನೋಡ್ರಿ ಅವ್ರ. ನಿಪ್ಪಾಣಿ ಹೋದ್ರಿ ನೀವು? ಹೋದ್ರಿ ಪ್ರವೀಣ? ಎಲ್ಲಿ ಹೋದ್ರಿ ಅನ್ನತ್ತರ್ನ? ನಾವು ನಿಮ್ಮ ಸಂಬಂಧ ಇತ್ತಿದ್ವಲ್ಲೇ, ಮತ್ತು ನಾವು ಮುಂದೆ ಬಂದೀವಿ ಸರ್. ತುಂಬಿರಿ. ಇಟ್ಟಿದವ್ರು ನೋಡ್ರಿ ಅವರ. ನಿಪ್ಪಾಣಿ ರೈಡರ್ಸ್ ಕ್ಲಬ್ ವತಿಯಿಂದ ಫ್ರೀಡಮ್ ರೈಡ್ ಇತ್ತಲ್ಲ, ಆ ಟೈಮ್ ಒಳಗೂ ಬಂದಿದ್ರು ಅವರು. ಯಾವ ಕಡೆ ಹೋಗೋದು ಅನ್ನೋದು ನಮಗೂ ತಿಳಿವಲ್ತು. ಅದಕ್ಕೆ ಇಲ್ಲಿ ಕೇಳಕ್ಕೆ ನಿಂತಿದ್ದೀವಿ. ಮಂದೆಲ್ಲ ನಮ್ಮನ್ನ ಮಕ್ಕ ಮಾರಿ ನೋಡತ್ತಾರೆ ಎಲ್ಲರೂ. ಟ್ರಾವೆಲ್ ವಿತ್ ಸುಶೇನ್. ಮತ್ತು ನಮ್ಮ ಕಡೆಯವ್ರಂದ್ರೆ ವಾಂಡ ಇರಬೇಕಲ್ಲ. ಹಾಂ, कहाँ जाने का? तुमको ना 5 दिन जाने। हाँ 5 का नहीं जाने का है। इधर रास्ता है ना मंग। वो क्यों नहीं जा रहे फिर वो लोग? तो बोलो ना उसको। ये बोले ना ये। आता मी जो गाडी मागे बसू का तुला? मी राहिलो ना आता मी राहिलो. ए ह्यानी गाडी घेऊन येतात पण चला. ह्यानी गाडी घेऊन येतात पण चला.
त्याला तुम्ही आता रायडरचा खूप आवडतो रायडर कसा आवडतो हा तुम्ही आत्ता रायडर झालाय तिने कवापासून आहे अरे गाडी ना तुम्ही तुमची घे तुम्ही गाडी ठेवा त्यांनी घेतात म्हणा तुमचा मेन आहे का तो हा यो तिथं गेलाय बघा त्यो पुढं ते बोलायलाय की ते पीके कोण म्हणून विचारा पीके कोण म्हणून विचारा पीके कोण ವಿಚಾರ ಇವಾಗ ಹೈವೇ ಬಿಟ್ಟು ಹಳ್ಳಿ ಹಾದಿ ಹಿಡಿದ್ವಿ ಈಗ ಇನ್ನು ಸಿಗೋದ ಮಜಾ ಐತ್ರಿ ಇನ್ನ ಮಜಾ ಐತಿ ಇನ್ನೆಲ್ಲ ಮಜಾ ಅಂದ್ರೆ ಇನ್ನೇ ಐತಿ ಯಾಕಂದ್ರೆ ಇಂಥ ಹಾದಿ ಘಾಟ್ ಸೆಕ್ಷನ್ ಒಳಗೆ ಘಾಟ್ ಸೆಕ್ಷನ್ ಒಳಗೆ ಮಸ್ತ್ ಮಜಾ ಬರ್ತಿದ್ವು ಉಯ್ ಅಂತ ಹೋಗಾಕ ಇಷ್ಟೇಟ್ ಏನು ಹೋಗೋದ್ರಿ ಬರೀ ಒಂದು ಇದಾಗ ಹಿಡ್ಕೊಂಡು ಬೊಯ್ ಅಂತ ಹೊಡೆಯೋದ ಅದಕ್ಕಿಂತನೂ ಬೆಟರ್ ಇದು ನೋಡ್ರಲ್ಲ ಈಗೆಲ್ಲ ಹಳ್ಳಿ ಒಳಗಿರೋ ಜನ ಹಳ್ಳಿ ಒಳಗಿರೋ ಪ್ರಾಣಿ ಅವನ್ನೆಲ್ಲ ನೋಡ್ಕೋತ ಮಜಾ ಮಾಡ್ಕೋತ ನಮ್ಮ ಡೆಸ್ಟಿನೇಷನ್ ಮುಟ್ಟಿಬಿಡೋದ ಸಾತಾರ್ಕರ್ ವಿ ಆರ್ ಇನ್ ಯುವರ್ ಸಿಟಿ ನಾವು ನಿಮ್ಮ ನಗರದಲ್ಲಿ ಸಾತಾರ್ಕರ್ ಅವರೇ ನಾವು ನಿಮ್ಮ ನಗರದಲ್ಲಿ ಮಹಾರಾಷ್ಟ್ರದ ಸಾತಾರ ಅನ್ನೋದು ಏನು ಬರ್ತೈತಲ್ರಿ ಒಂದು ಊರ ಅದು ಕೋಟೆಗಳಿಗೆ ಭಾಳ ಫೇಮಸ್ ಅದು ನೀವು ಸುತ್ತಮುತ್ತ ಸಾತಾರಾದ ಎಲ್ಲ ಕಡೆ ನೋಡ್ರಿ ಇಂಥ ಗುಡ್ಡ ಕಾಣ್ತೈತಿ ಎಲ್ಲಿ ಬೇಕಾದಲ್ಲಿ ಗುಡ್ಡ ಕಾಣ್ತೈತಿ ಗುಡ್ಡದಾಗ ಒಂದು ದೇವರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಏನಿದ್ರಲ್ಲ ಅವರ ಕೋಟೆಗಳು ಭಾಳ ಕಾಣಿಸಿಗ್ತಾವೆ ಇಲ್ಲಿ ನಿಮಗೆ ಪೂರ ಎಲ್ಲ ಸುತ್ತಮುತ್ತ ಎಲ್ಲ ಕೋಟೆ ಕಟ್ಟಿದಂಗೆ ಗುಡ್ಡಗಳು ಅದಾವು ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಎಲ್ಲ ಕಡೆ ನೋಡಿದಾಗ ನಂಗೆ ಒಬ್ಬರು ಮರಾಠಿ ಯೂಟ್ಯೂಬರ್ ಇದ್ದರು JKV ಅಂತೇಳಿ ಜೀವನ್ ಕದಮ್ ಅವ್ರ ಲಾಗ್ ಎಲ್ಲ ನೋಡ್ತೇನೋ ಅವರು ಇದೇ ಊರವ್ರವ್ರ ಸೊ ಭಾಳ ಅಂದ್ರೆ ಭಾಳ ಭರಿ ಎಲ್ಲ ಸಾಕರಗಡ ಆಮೇಲೆ ಯಾವ್ಯಾವ ಗಡ್ಗಳಿದಾವೆ ಇಲ್ಲಿ ಅಂದರೆ ಕೋಟೆಗಳದಾವು ಆ ಕೋಟೆಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದಾರೆ ಅವರ ಯೂಟ್ಯೂಬ್ ಚಾನಲ್ ಒಳಗೆ ಐತದ ಸೊ ದಯವಿಟ್ಟು ನೀವು ಒಂದು ವೇಳೆ ನಿಮಗೆ ಮರಾಠಿ ಅರ್ಥ ಆಗ್ತಿತ್ತು ಅಂದ್ರೆ ದಯವಿಟ್ಟು ಒಂದು ಸಲ ಹೋಗಿ ಆ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿರಿ ಸಾತಾರ ಮತ್ತು ಮಹಾರಾಷ್ಟ್ರದಾಗ ಎಷ್ಟು ಮಹಾರಾಷ್ಟ್ರ ಅಟ್ಟಲ್ಲ ಕರ್ನಾಟಕದಾಗ ಇದ್ದದ್ದು ಭೀ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಕೋಟೆಗಳು ಕಟ್ಟಿದ್ರಲ್ಲ ಆ ಕೋಟೆಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅವರು JKV ಲಾಗ್ಸ್ ಒಂದು ಸಲ ನೋಡ್ರಿ ಅವರು ಇಲ್ಲೇ ಸಾತಾರ ಹೋದವ್ರಂತ ಪಂಚಗನಿ 23 ಅಂತ ತೋರಿಸಿತ್ತು ನೋಡ್ರಿ ಇಲ್ಲಿ ಇವಾಗ ಜಸ್ಟ್ ನೋಡಿದ್ದು ನಾ ಹೇಳತ್ತಿದ್ನಲ್ರಿ ನೋಡ್ರಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಬರೀ ಗುಡ್ಡ ಐತಿ ಜಿಲ್ಲಾ ಪರಿಷತ್ ಪ್ರಾಥಮಿಕ ಶಾಲಾ ನಾವು ಕನ್ನಡಿಗರು ಎಷ್ಟು ಅದ್ಭುತ ಇದೆಯೋ ಅಂದ್ರೆ ನಮಗೆ ಯಾವ ಭಾಷೆ ಬರಂಗಿಲ್ಲ ಅಂತ ಇಲ್ಲ ನಾವು ಹಿಂದಿ ಕಲ್ತಿರೋದ್ರಿಂದ ಸ್ವಲ್ಪ ಮರಾಠಿನೂ ಓದ್ತೇವೆ ಆಮೇಲೆ ನಮಗೆ ಕನ್ನಡ ಬರ್ತಿರೋದ್ರಿಂದ ಕೆಲವೊಂದು ತೆಲುಗು ವರ್ಡ್ ಕೂಡ ನಮಗೆ ಅರ್ಥ ಆಗ್ತೈತಿ ವಾವ್ ಏನು ಪ್ಲೇಸ್ ಐತ್ರಿ ಮಸ್ತ್ ಐತಿ ನೋಡ್ರಿಪ್ಪ ಅದ ಈ ಕಡೆ ನೀರ ಈ ಕಡೆ ಗುಡ್ಡ ಏನು ಹೊಳಿ ಐತೋ ಕೆರೆ ಐತೋ ಏನೋ ಐತಿ ಒಟ್ಟು ಇಷ್ಟು ದೊಡ್ಡ ಕೆರೆ ಅಂತೂ ಇರಕ್ಕೆ ಸಾಧ್ಯ ಇಲ್ಲ ಹೇ ಐ ಲವ್ ಮಹು ಡ್ಯಾಮ್ ಐ ಲವ್ ಮಹು ಡ್ಯಾಮ್ ಏ ಗಾಡಿ ನೋಡ್ರಿ ಅಲ್ಲಿ ಕೂತ್ ಫೋಟೋ ತಕ್ಕೋರಿ ಅಂದ ಮತ್ತು ಫೋಟೋಗ್ರಾಫರ್ ನಂಗೆ ಕರ್ಕೊಂಬಂದೇವಲ್ಲ ನಾವ ಫೋಟೋಗ್ರಾಫರ್ನ ಯಾಕೆ ಕರ್ಕೊಂಬಂದೇವು ನಮಗೆ ಗೊತ್ತಿಲ್ಲ ಅದು ನೀವು ಹೆಂಗಾರೆ ಮಾಡಿ ಫೋಟೋ ತಗೋಬೇಕ
ಲೈಟ್ ಸರಿ ಇಲ್ಲ. ಅಲ್ಲ ಲೈಟ್ ಸರಿ ಇಲ್ಲ ಮತ್ತು ಅದು ಸರಿ ಇಲ್ಲ ಸರಿ ಇಲ್ಲ ನಾವು ಒಟ್ಟೆ ಕೇಳಂಗಿಲ್ಲ. ಆಮೇಲೆ ನೀವು ಕ್ಯಾಪ್ಚರ್ ಆಗಿಬಿಟ್ಟಿರಿ ಇದ್ರೊಳಗೆ. ಇಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ಅದು ನೀವು ಕ್ಯಾಪ್ಚರ್ ಆಗಿಬಿಟ್ಟಿದ್ದೀರಿ. ಬೈ ಗಾಡಿ ಹೊಳಿತು ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇದು ಮವು ಡ್ಯಾಮ್ ಅಂತ. ಮವು ಡ್ಯಾಮ್ ಮಸ್ತ್ ಐತ್ರಿಪ್ಪ. ವಾವ್ ಸೂಪರ್ ಐತಿ. ಏನು ಮಸ್ತ್ ನಜಾರ ಐತ್ರಿ, ಮಸ್ತ್ ನಜಾರ ಐತಿ ಇಲ್ಲಿ. ಈಗ ಬರೋಕ್ಕಿಂತನೂ ಮಳೆಗಾಲ ಒಳಗೆ ಬಂದರೆ ಹೆಂಗಿರ್ಬಾರ್ದಿದಲ್ಲ ಪ್ಲೇಸ್. ಯಪ್ಪ ನೋಡಿದ್ರನ ಇಲ್ಲೇ ಬಿಡಬೇಕೇನೋ ಹಂಗೆ ಅನ್ನಿಸ್ತೈತಿ. ಬಟ್ ಇಲ್ಲಿರೋ ಜನಕ್ಕೆ ಅವ್ರು ಹೊಂದ್ಕೊಂಡಾರು, ನಾವು ನಮ್ಮ ಇರೋ ಜಾಗಕ್ಕೆ ನಾವು ಹೊಂದ್ಕೊಂಡೀವಿ. ನಾವು ಎಲ್ಲೆಲ್ಲಿ ಹೊಂದ್ಕೊಂಡಿರ್ತೀವೋ ಅಲ್ಲೆಲ್ಲೇ ಇರಬೇಕು. करुणा का घाई जीवन पुन्हा नाई. वाह 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 वाह, क्या बात है, क्या बात है. ಆ್ಯಂಡ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಅಂತೂ ಮುಟ್ಟಿದ್ದೀವಿ. ಬಟ್ ರೂಮ್ ಎಲ್ಲೈತಿ ಗೊತ್ತಿಲ್ಲ. ಸೊ ರೂಮ್ ಹುಡ್ಕೋಂತ ಹೊಂಟೇವಿ. ದಿಲ್ ಕಿ ಖತಾಬಿ है क्या, उसने किया भी है क्या, कोई कच्ची डोर नहीं है मैं क्या करूं, दिल पे मेरा जोर नहीं है मैं क्या करूं, ये दिल दीवाना दीवाना है ये दिल. ಹಿಮಾಲಯನ್ ಹೆಂಗೆ ಗಾಡಿ ಮಾಡ್ಯಾನ ತಮಿಳ್ನಾಡ್ದವ್ರ. ಯಪ್ಪ ಬಾಂಬ್ ಐತ್ ಬಾಂಬ್. ಅರೆ ಮಿಸೈಲ್ ಗಯಾ ಮಿಸೈಲ್. ಏನು ಬಾಯ್ಕ್ ಐತ್ ನೋಡ್ರಿ, ಹೆಂಗೆ ಮೋಡಿಫೈ ಮಾಡ್ಯಾರ ನೋಡ್ರಲ್ಲ. ಅರೆ ಮಿಸೈಲ್ ಹೈ ಬಾಯ್ ಮಿಸೈಲ್. ಎಲ್ಲ ಹೆವಿ ಡಬಲ್ ನೋಡ್ರಿ. ರಾಜಸ್ಥಾನ್, ಡೆಲ್ಲಿ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು, ತೆಲಂಗಾಣ, ಆಂಧ್ರ ಪ್ರದೇಶ. ಬಾ ಎಲ್ಲಿಂದ ಬಂದಾರ್ರಿ ಜನ. ಒಳಗೆ ನೋಡ್ರಿ ದಬ್ ದುಬ್ ಸೌಂಡ್ ಬರಾಕತ್ತೈತಿ. ಏನೋ ಭಾಳ ಮಜಾ ಐತೆ ಅನಿಸ್ತೈತಿ. ನಾ ಐಟಕ್ಕೆ ಫುಲ್ಲು ದುಮುಡಿ ಆಗೋದಿಲ್ಲ. ನಮಗೇನೋ ಬ್ಯಾಂಡ್ ಕೊಡ್ತಾರಂತದ, ಬ್ಯಾಂಡ್ ತೊಗೊಂಡು ಬರಕ್ಕೆ ಹೋಗ್ಯಾನೊಬ್ಬ. ನಾವು ಬ್ಯಾಂಡ್ ಭಾರತ್ ತೊಗೊಂಡು ಒಳಗೆ ಹೋಗೋದು. ಇದ್ದೇ ದನ ಯಾಕ ಡುಮ್ಚಕ್. ಎಂಥ ಗಾಡಿ ಬೇಕು ಅಂಥ ಗಾಡಿ ಎಲ್ಲ ಇದಾವೆ ಇಲ್ಲಿ. ಎಲ್ಲೋ ಗುಡ್ಡ ಹತ್ಸಾಕತ್ತಾರಪ್ಪ. ಸಾಕಾಗೋಯ್ತು ನಂಗ್ರೆ. ನಡ ಇಟ್ಟು ನುಸಾಕತೈತಲ್ಲ, ಏನು ಕೇಳ್ತೀರಿ ಅಪ್ಪ. ಯಪ್ಪ ಯಾವ ಗುಡ್ಡ ಹಚ್ಚಿ ಎಲ್ಲಿ ಪಾರ್ಕಿಂಗ್ ಮಾಡ್ಸಾಕತ್ತಾರ. ನಮ್ಮ ಗಾಡಿ ಮೊದಲು ಆ ಕಡೆ ಹಬ್ಸಾಕಾಗನಿಲ್ಲ, ನಿಲ್ಸಾಕಾಗನಿಲ್ಲ. ಅಂಥದ್ರೊಳಗೆ ಪಾರ್ಕಿಂಗ್ ಎಲ್ಲಿ ಮಾಡ್ಸದಾರ ಇವ್ರ. ಪಾರ್ಕಿಂಗ್